ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ತಮಿಳು ಮೂವಿ ರಿವ್ಯೂಗೆ ಸ್ವಾಗತ. ಹೌದು ಸ್ನೇಹಿತರೆ, ಮೇ 28ಕ್ಕೆ ವರ್ಲ್ಡ್ ವೈಡಲ್ಲಿ ರಿಲೀಸ್ ಆಗಿರುವ ಒಂದು ಆ್ಯಕ್ಷನ್ ಸಿನಿಮಾವಾಗಿರುವ ಬ್ಲಾಸ್ಟ್. ಈ ಒಂದು ಸಿನಿಮಾ ತಮಿಳು ಇಂಡಸ್ಟ್ರಿಯಿಂದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಪ್ರೆಸೆಂಟ್ ರನ್ ಆಗ್ತಾ ಇದೆ. ಈ ಒಂದು ಸಿನಿಮಾ ಕತೆ ಹೇಗಿದೆ ಮತ್ತು ಇದರಲ್ಲಿ ಅರ್ಜುನ್ ಮತ್ತು ಅಭಿರಾಮಿ ಪ್ರೀತಿ ಮುಕುಂದನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಕತೆ ಹೇಗಿದೆ, ಫ್ಯಾಮಿಲಿ ಸ್ಟೋರಿ ಇದ್ದರೂ ಕೂಡ ಫೈಟ್ ಸೀನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಎಂಟರ್ ಸಿನಿಮಾ ಕಥೆಯೇ ಚೇಂಜ್ ಮಾಡುತ್ತದೆ. ಹೌದು, ಅಷ್ಟಕ್ಕೂ ಈ ಸಿನಿಮಾದ ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ಹೇಗೆಲ್ಲ ಇದೆ, ಕತೆ ಇಷ್ಟ ಆಗುತ್ತಾ ಅಥವಾ ಇಲ್ಲ ಅನ್ನೋದು ನಾನಿವತ್ತು ಬ್ಲಾಸ್ಟ್ ಸಿನಿಮಾದ ರಿವ್ಯೂನಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿ ಹಾಗೂ ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಸಿನಿಮಾ ರಿವ್ಯೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳಿಗೆ ಲೈಕ್ಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಹೌದು, ಮೊದಲನೇದಾಗಿ ಈ ಸಿನಿಮಾದ ಕತೆ ಕಡೆ ನಾವು ನೋಡೋಣ ಬನ್ನಿ. ಈ ಸಿನಿಮಾದ ಸ್ಟೋರಿ ಏನಂದರೆ, ಒಂದು ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತದೆ. ತಾವತ್ತು ತಮ್ಮ ಕೆಲಸ ಅವತ್ತು ತಮ್ಮಷ್ಟಕ್ಕೆ ತಾವೇ ಇರ್ತಾರೆ. ಆದರೆ ಆ್ಯಕ್ಚುಲಿ ಅವರು ಮೆರಿಟಲ್ ಆರ್ಟ್ಸ್ ಎಕ್ಸ್ಪರ್ಟ್ ಆಗಿರ್ತಾರೆ. ಅಂದರೆ ಹೊಲಿಗೆ ಯಂತ್ರ ಆಗ್ಬೋದು, ಆ ಬಟ್ಟೆಯಲ್ಲಿ ಡಿಸೈನ್ ಮಾಡುವುದು ಇವರ ಮುಖ್ಯ ಕೆಲಸವಾಗಿರುತ್ತದೆ. ಆದರೆ ಒಂದು ದಿನ ಒಂದು ಡೇಂಜರಸ್ ಗ್ಯಾಂಗ್ ಜೊತೆ ಇವರ ಕ್ಲ್ಯಾಶ್ ಆಗುತ್ತದೆ. ಆ ಒಂದು ಕ್ಲ್ಯಾಶ್ ಆದ ಮೇಲೆ ಅವರ ಲೈಫ್ ಹೇಗೆ ಚೇಂಜ್ ಆಗುತ್ತಿದೆ ಅಂತ ನೀವು ಸಿನಿಮಾದಲ್ಲಿಯೇ ನೋಡಬೇಕು ಸ್ನೇಹಿತರೆ. ಏಕೆಂದರೆ ಫ್ಯಾಮಿಲಿ ಫೈಟ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ಸರ್ವೈವಲ್ ಸ್ಟೋರಿ ಕೂಡ ಸ್ಟಾರ್ಟ್ ಆಗುತ್ತದೆ. ನಿಜವಾಗ್ಲೂ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಆ್ಯಕ್ಷನ್ ವೈಸ್ ಬಂದರೆ ಆ್ಯಕ್ಷನ್ಗೆ ಏನು ಕೂಡ ಕಡಿಮೆ ಆಗಿಲ್ಲ. ಅರ್ಜುನ್ ಜೈನೆ ಅವರ ಪರ್ಫಾರ್ಮೆನ್ಸ್, ಅರ್ಜುನ್ ಅವರ ಆ ಒಂದು ಸ್ಟೋರಿ ಆಗ್ಬೋದು, ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್, ಅಭಿರಾಮಿ ಮತ್ತು ಪ್ರೀತಿ ಮುಕುಂದನ್ ಅವರ ಒಂದು ಕಾಂಬಿನೇಷನ್ ಎಲ್ಲವೂ ಕೂಡ ಸಖತ್ತಾಗಿನೇ, ಸ್ಕ್ರೀನ್ ಪ್ಲೇ ಆಗ್ಬೋದು, ಆ ಕಥೆಯ ಒಳಗಿರುವಂಥ ಡೆಪ್ತ್ ತುಂಬ ಚೆನ್ನಾಗಿಯೇ ಇದೆ ಸ್ನೇಹಿತರೆ. ಕತೆ ನಿಜವಾಗ್ಲೂ ಒಂದು ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಸಿನಿಮಾಗೆ ಬೇಕಾಗಿರುವಂಥ ಒಂದು ಎಲಿಮೆಂಟ್ಸ್, ಆ ಒಂದು ಗ್ರಾಫ್ ನಿಮ್ಮನ್ನು ಕುತೂಹಲ ಆಗಿ ಮೂಡಿಸುತ್ತದೆ. ಏಕೆಂದರೆ ಒಬ್ಬ ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ ಎದುರಾದಾಗ ಅವರು ಯಾವ ರೀತಿ ಹೋರಾಡುತ್ತಾರೆ ಅನ್ನೋದು ಸಿನಿಮಾದ ಒಂದು ಕಥೆಯಾಗಿದೆ ಸ್ನೇಹಿತರೆ. ಹೌದು, ಈ ಸಿನಿಮಾ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ಸಖತ್ತಾಗಿರೋ ಒಂದು ಎಂಟರ್ಟೈನ್ಮೆಂಟ್ ಮಾಸ್ ಆ್ಯಕ್ಷನ್ ಸಿನಿಮಾವಾಗಿದೆ. ಇವಾಗ ಸಿನಿಮಾದ ಸ್ಕ್ರೀನ್ ಬಗ್ಗೆ ಮಾತನಾಡಿದ್ರೆ, ಕತೆ ಬಗ್ಗೆ ಆಗ್ಬೋದು, ಟೆಕ್ನಿಕಲ್ ಸಖತ್ತಾಗಿದೆ, ವರ್ಕ್ ಆಗಿದೆ. ಆದರೆ ಫಸ್ಟ್ ಹಾಫ್ ಅಂತಕ್ಕೂ ತುಂಬ ಚೆನ್ನಾಗಿದೆ, ವರ್ಕ್ ಕೂಡ ಆಗಿದೆ. ಫೈಟ್ ಸೀನ್ಸ್ ಬಂದಾಗ ನೆಕ್ಸ್ಟ್ ಲೆವೆಲಲ್ಲಿ ಗೂಬ್ಸ್ ಬಂಪ್ಸ್ ಕೊಡುತ್ತವೆ. ಹೌದು ಸ್ನೇಹಿತರೆ, ಏಕೆಂದರೆ ಅಷ್ಟು ಚೆನ್ನಾಗಿ ಸಿನಿಮ್ಯಾಟಿಕ್ ಗ್ರಾಫಿಕ್ಸ್ ಆಗ್ಬೋದು, ಆ ಒಂದು ಫೈಟ್ ಕೊರಿಯೋಗ್ರಾಫಿ ಆಗ್ಬೋದು ಸಖತ್ತಾಗಿ ವರ್ಕ್ ಆಗಿದೆ. ಹೌದು, ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಬಂದರೆ ಪ್ರತಿಯೊಬ್ಬರಿಗೆ ಕೊಟ್ಟಂಥ ಪಾತ್ರ ಸ್ಕ್ರೀನ್ ಮೇಲೆ ಬೆಂಕಿನೇ ಹಚ್ಚಿದ್ದಾರೆ. ಅಷ್ಟು ಚೆನ್ನಾಗಿಯೇ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಬ್ಯಾಕ್ಗ್ರೌಂಡ್ಲಿ ಬರುವಂಥ ಒಂದು ಮ್ಯೂಸಿಕ್ ಪ್ರತಿಯೊಂದು ಸೀನ್ಗೆ, ಪ್ರತಿಯೊಬ್ಬೊಬ್ಬ ಕ್ಯಾರೆಕ್ಟರ್ಗಳ ಎಂಟ್ರಿಗಳಿಗೆ ಹೈಪ್ ಮತ್ತಷ್ಟು ಕೊಡುತ್ತದೆ. ಎಷ್ಟೋ ಜನ ಈ ಒಂದು ಸಿನಿಮಾ ನೋಡಿದವರು ಹೇಳಿದ್ದಾರೆ, ಇದು ಪ್ಯೂರ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ಅಂತ. ಯಾಕಂದರೆ ಅರ್ಜುನ್, ಅಭಿರಾಮಿ, ಪ್ರೀತಿ ಮುಕುಂದನ್ ಅವರ ಒಂದು ಕಾಂಬಿನೇಷನ್ ಬಂದಿರುವ ಈ ಸಿನಿಮಾ ಕಂಪ್ಲೀಟ್ ಒಂದು ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದೆ. ಏಕೆಂದರೆ ಕತೆ ಒಳಗಿರುವಂಥ ಒಂದು ಡೆಪ್ತ್, ಟ್ವಿಸ್ಟ್ ಬಂದಾಗ ಯಾವ ರೀತಿ ನಾವು ಆ ಒಂದು ಟ್ವಿಸ್ಟ್ಗೆ ಎದುರಾಗಬೇಕು ಮತ್ತು ಆ ಒಂದು ಟ್ವಿಸ್ಟ್ಗೆ ಬಂದಾಗ ನಾವು ಹೇಗೆಲ್ಲ ಫೈಟ್ ಮಾಡಬೇಕು ಅನ್ನೋದು ಸಿನಿಮಾದಲ್ಲಿ ಸಖತ್ತಾಗಿಯೇ ತೋರಿಸಿದ್ದಾರೆ. ಎಲ್ಲವೂ ಕೂಡ ನಾನ್ ಸ್ಟಾಪಲ್ಲಿ ವರ್ಕ್ ಆಗಿದೆ. ಆದರೆ ಸಿನಿಮಾ ಅಲ್ಲೆಲ್ಲೇ ಸ್ವಲ್ಪ ಸ್ಲೋ ಅನಿಸಿದ್ರು ಕೂಡ, ಬಟ್ ಕತೆ ಬಂದರೆ ಕತೆ ತುಂಬ ಎಂಗೇಜಿಂಗ್ ಆಗಿದೆ. ಆ ಒಂದು ಗ್ರಾಫ್ ಎಲಿಮೆಂಟ್ ಸೀನ್ ಪ್ರತಿಯೊಂದು ಕೂಡ ಸಖತ್ತಾಗಿಯೇ ವರ್ಕ್ ಆಗಿದೆ. ಸೊ ಸ್ನೇಹಿತರೆ, ಈ ಸಿನಿಮಾ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ನಿಮಗೆ ಒಂದು ಆ್ಯಕ್ಷನ್ ಮಾಸ್ ಸಿನಿಮಾ ಬೇಕಂದ್ರೆ ನೀವು ಥಿಯೇಟರ್ಗಳಲ್ಲಿ ಈ ಒಂದು ಸಿನಿಮಾ ಸಂಪೂರ್ಣವಾಗಿ ನೋಡಿ ಫೀಲ್ ಮಾಡಬಹುದು. ಸೊ ಇದು ಆಗಿತ್ತು ಬ್ಲಾಸ್ಟ್ ತಮಿಳ್ ಮೂವಿ ಸಣ್ಣದಾಗಿ ಒಂದು ಸಣ್ಣ ರಿವ್ಯೂ ವಿಡಿಯೋ. ಕಂಟೆಂಟ್ ಆಗ್ಬೋದು, ನಾ ಮಾಡುವಂಥ ರಿವ್ಯೂ ನಿಮಗೆ ಇಷ್ಟವಾಗಿದ್ದರೆ
ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ನೋಟಿಫಿಕೇಶನ್ ನಿಮಗೆ ಬರಬೇಕಂದ್ರೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಬೇರೆ ಒಂದು ಕಂಟೆಂಟ್ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.